ಯತೀಂದ್ರ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ಗೆ ಗೃಹ ಸಚಿವರು ಮತ್ತು ಬೈರತಿ ಸುರೇಶ್ ಏನು ಉತ್ತರ ಕೊಟ್ಟರು ಅಂತ ನೋಡಿದ್ರೆ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಅಂತ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ಗೆ ಸ್ವತಃ ಸಿದ್ದರಾಮಯ್ಯನವರು ಏನಂತ ಹೇಳಿಕೆ ಕೊಡ್ತಾರೆ, ಏನು ರಿಯಾಕ್ಟ್ ಮಾಡಿಲ್ಲ ಅವರು. ಯತೀಂದ್ರ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಮ್ಮ ತಂದೆಯೇ 5 ವರ್ಷ ಸಿಎಂ ಅಂತ ಯತೀಂದ್ರ ಅವರು ಮಾತಾಡಿದ್ರು, ಹೇಳಿಕೆ ಕೊಟ್ಟರು. ಅದು ಇಡೀ ಕಾಂಗ್ರೆಸ್ನಲ್ಲಿ ಕಿಚ್ಚಿಗೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ತಲ್ಲಣವನ್ನ ಮೂಡಿಸಿದೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇರಲಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ರು. ಎಂತದ್ದೇ ಪ್ರಶ್ನೆಗಳಿದ್ರು ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಅವರ ಮೇಲೆ ಆರೋಪ ಕೇಳಿ ಬಂದಾಗ್ಲೂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಿದೆ. ನಿಂತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಮಾತ್ರ ಸಿದ್ದರಾಮಯ್ಯನವರು ರಿಯಾಕ್ಟೇ ಮಾಡಿಲ್ಲ. ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಯತೀಂದ್ರ ಮಾತಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್. ನಾನ್ ಕೊಟ್ಟಿದ್ದ 2 ಡೇಟ್ ಫೇಲ್ ಆಗಿದೆ, ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀನಿ ಅಂತ ಇಕ್ಬಾಲ್ ಹುಸೇನ್ ಹೇಳಿರೋದು. ಈ ಹಿಂದೆ 2 ಡೇಟ್ ಕೊಟ್ಟಿದ್ರು, ಅದು ಫೇಲ್ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕು. ಪಕ್ಷದ ಅಧ್ಯಕ್ಷರಾಗಿ ಅವರ ಹೋರಾಟ ಶ್ರಮದಿಂದ ಸರ್ಕಾರ ಬಂದಿದೆ, ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಇಕ್ಬಾಲ್ ಹುಸೇನ್ ಕೂಡ ಬ್ಯಾಟ್ ಬೀಸಿದ್ದಾರೆ. ಹಲವು ದಿನಗಳಿಂದ ಸೈಲೆಂಟ್ ಆಗಿದ್ರು ಇಕ್ಬಾಲ್ ಹುಸೇನ್. ಈಗ ಮತ್ತೆ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೆನ್ನೆ ಶಿವಗಂಗಾ ಬಸವರಾಜ್, ಇವತ್ತು ಇಕ್ಬಾಲ್ ಹುಸೇನ್. ವಿಚಾರವಾಗಿ ಚಟಾಪಟಿ ನಡೀತಿತ್ತು ಸರ್. ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಅಂತ. ಇದು ಸೆಟಲ್ಡ್ ಆಗಿರೋ ವಿಚಾರ. ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರಿ. ನಾನು ಗೊತ್ತಿಲ್ಲ, ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅದನ್ನು ನೋಡಿಲ್ಲ. ನಾನು ನೋಡದೆ ಮಾತಾಡೋದು ಚೆನ್ನಾಗಿರಲ್ಲ. ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಗೊತ್ತಿಲ್ಲ. ನಾನು ಈಗ ತಾನೇ ಯಾವುದೋ ಪಂಚಾಯತಿ ಕಟ್ಟಡ ಇವತ್ತು ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ರು ವಿಭೂತಿಕೆರೆ ಪಂಚಾಯತಿನಲ್ಲಿ. ಅದನ್ನು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ. ನಾನು ವಿನಾಕಾರಣ ನಾನು ನೋಡದೆ ಮಾಡಿದ್ರೆ ನಾನು ಇದು ಮಾಡೋಕ್ಕಾಗಲ್ಲ. ನಾನು ಮೊದಲು ನಿಮಗೆ 2 ಡೇಟು 6, 9 ಅಂತ ಹೇಳಿದ್ದೆ. ಆದರೆ 3ನೇ ಡೇಟ್ ನಾನು ಫೇಲ್ ಆಗಿ ಕೊಡೋಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ. ಅದು ಫೇಲ್ ಆಗು ಕೊಡಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ ಒಂದು ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ 5 ವರ್ಷ. ನಾನು ಹೇಳಿದ್ನಲ್ಲ, ನಾನು 2 ವಾರದಿಂದ ನಾನು ಸೆಷನ್ಗೆ ಹೋಗಿಲ್ಲ. ನಾನು 1 ವಾರ ಹೋಗಿದ್ದೆ, 2ನೇ ವಾರದಲ್ಲಿ ನಾನು ಸೆಷನ್ಗೆ ಹೋಗಿಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಧ್ಯಮದ ಪ್ರಕಟಣೆಗಳಾಗಲಿ ಸುದ್ದಿಗಳಾಗಲಿ ನಾನು ನೋಡಲಿಲ್ಲ. ನನ್ನ ಕಣ್ಣು ಆಪರೇಷನ್ ಆಗಿತ್ತು, ಅದಕ್ಕೋಸ್ಕರ. ಇವತ್ತು ಮೈಸೂರಲ್ಲಿ ಕೊಟ್ಟಿದ್ದಾರೆ ಅಂದರೆ 5 ವರ್ಷ ಮುಂದುವರಿತಾರೆ. ಇವೆಲ್ಲ ಕೆಲವೊಂದಷ್ಟು ಜನ ಮಾತ್ರ ಹೇಳಿಕೆಗಳನ್ನ ಕೊಡುವಂಥದ್ದು ಅಂತ ಹೇಳಿ ಸ್ವತಃ ಸಿಎಂ ಅವ್ರ ಮಾತ್ರ ಹೇಳಿರುವಂಥದ್ದು ಸರ್. ಅಂದರೆ ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀವಿ, ನಾವು ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ನ್ಯಾಯಯುತವಾಗಿ ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೋರಾಟ, ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ ಇದುವರೆಗೂ ಯಾರೂ ಕೂಡ KPSC ಅಧ್ಯಕ್ಷರಾಗಿ ಯಾರೂ ಕೊಡಲಿಲ್ಲ. ಸೊ ಇವತ್ತು ಅವ್ರು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೀವಿ. ಅವರನ್ನು ನಾವು CM ಆಗಿ ನೋಡಬೇಕು. ಆ ಸ್ಥಾನದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆನ ನಾವು ಇಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರು ಆಗ್ತಾರೆ ಅಂತ ಹೇಳಬಲ್ಲೆ. ನಾನು 3ನೇ ಡೇಟು ನಾನು ಕೊಡುತ್ತೇನೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ.
ಕಾಂಗ್ರೆಸ್ನಲ್ಲಿ ಮತ್ತೆ ವಾರ್ ಕದನ ಶುರುವಾಗಿದೆ. ಯತೀಂದ್ರ ಹೇಳಿದ ಮೇಲೆ ಅಲ್ಲಿ ಮುಗಿದೋಯ್ತು. ಎಲ್ಲರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಿದ್ದಾರೆ. ಯತೀಂದ್ರ ಮಾತ್ರ ತಾವೇ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ರಿಯಾಕ್ಟ್ ಮಾಡಿರೋದು. ಮತ್ತೆ ಕದನ ಶುರು. ವಾರ್, ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ ಸಿ ಎಂ ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಆರ್ ಅಶೋಕ್ ಅವರು ಹೇಳಿದ ಹಾಗೆ ವಾರ್ ಶುರುನಾ ಇದು? ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನಾಗ್ತಾ ಇದೆ? ಶ್ವೇತಾ, ವಾರು ಶುರುವಾಗಿರೋದಲ್ಲ, ವಾರು ಶುರುವಾಗಿ ನವೆಂಬರ್ 20ನೇ ತಾರೀಕೆ ವಾರ್ ಶುರುವಾಯಿತು. ಈ ವಾರ್ ಆಗಾಗ ಸೀಸ್ ಫೈರ್ ಆಗ್ತಾ ಇರುತ್ತೆ, ಮತ್ತೆ ವಾರ್ ಸ್ಟಾರ್ಟ್ ಆಗುತ್ತೆ, ಸೀಸ್ ಫೈರ್ ಆಗುತ್ತೆ. ಈ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನವೆಂಬರ್ 20ನೇ ತಾರೀಕು 2025ರಿಂದಲೂ ನಡೀತಲೇ ಬರ್ತಾ ಇದೆ. ಸೊ ಯಾವಾಗ ಹೈಕಮಾಂಡ್ ಕರೆದು ಮಾತನಾಡಬಹುದು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗುತ್ತೋ ಆಗೆಲ್ಲ ಯತೀಂದ್ರ ಮಧ್ಯಪ್ರವೇಶ ಮಾಡಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಹೆಚ್ಚು ಚರ್ಚೆಗೆ ಒಳಪಡಿಸ್ತಾರೆ. ಮತ್ತು ಇದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಮಾತನಾಡ್ತಾರೆ. ಹೈಕಮಾಂಡ್ ಈ ಸಂದರ್ಭದಲ್ಲಿ ಕರಿಬೇಕಾ, ಈ ಗೊಂದಲ ತೀವ್ರತರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕರೆಯೋದು ಸೂಕ್ತವಾ ಅನ್ನುವಂಥ ಆಲೋಚನೆ ಮಾಡುವಂತೆ ಮಾಡ್ತಾ ಇದ್ದಾರೆ. ಯತೀಂದ್ರ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾತನಾಡಿದರು. ಅಧಿವೇಶನದ ಮೊದಲ ದಿನದಿಂದಲೇ ಈ ಥರದ ಹೇಳಿಕೆಗಳು ಆರಂಭ ಆಗಿತ್ತು. ಯಾಕೆಂದರೆ ಅಧಿವೇಶನದ ಬಳಿಕ CM DCM ಇಬ್ಬರನ್ನೂ ಕರೆದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಅಧಿವೇಶನಕ್ಕೆ ಹೋಗುವ ಮುನ್ನ ಇಬ್ಬರು ಕೂಡ ಒಂದು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಮೇರೆಗೆ CM ಮನೆಗೆ DCM ಬಂದಿದ್ದರು, ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಕೂಡ ಹೋಗಿದ್ದರು. ಅದಾದಮೇಲೆ ಅಧಿವೇಶನ ಸ್ಟಾರ್ಟ್ ಆಗಿತ್ತು. ಅಧಿವೇಶನದ ಮೊದಲ ದಿನದಲ್ಲೂ ಕೂಡ ಯತೀಂದ್ರ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆಗಲೂ ಕೂಡ ಪರಸ್ಪರ ಎರಡೂ ಬಣದರ ನಡುವೆ ಈ ಜಟಾಪಟಿಗಳು ಏರ್ಪಟ್ಟಿತ್ತು. ಅಧಿವೇಶನದ ಬಳಿಕ ಕರಿಬೇಕಾಗಿದ್ದಂಥ ಹೈಕಮಾಂಡ್ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ವಿಚಾರ ತಾರಕಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಕರೆದ್ರೆ ಇನ್ನಷ್ಟು ಬೆಳವಣಿಗೆಗೆ ಇದು ಕಾರಣ ಆಗ್ಬೋದು. ಹೈಕಮಾಂಡ್ ಬಯಸ್ತಾ ಇದೆ ಇದು ಸುಸೂತ್ರವಾಗಿ ನೆರವೇರಬೇಕು, ಯಾವುದೇ ಗದ್ದಲ ಗಲಾಟೆಗಳಿಲ್ಲದೆ ನೆರವೇರಿಸಬೇಕು, ಯಾವುದೇ ಸೂಚನೆ ಇರ್ಬೋದು, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ನಿರ್ದೇಶನ ಇರ್ಬೋದು, ಅಥವಾ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಅನ್ನುವಂಥ ನಿರ್ಧಾರ ಇರ್ಬೋದು. ಈ ಎರಡೂ ನಿರ್ಧಾರಗಳು ಯಾವುದೇ ಗೊಂದಲ ಗೋಜಲು ಆಗದ ರೀತಿ ಹೈಕಮಾಂಡ್ ನೆರವೇರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅಂಥ ಪರಿಸ್ಥಿತಿಗಳು ಸೃಷ್ಟಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಯತೀಂದ್ರ ಬಂದು ಏಕಾಏಕಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅದು ಚರ್ಚೆಗೆ ಕಾರಣ ಆಗುತ್ತೆ, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ ಟೀಕೆಗಳು ಕೂಡ ವ್ಯಕ್ತವಾಗ್ತವೆ. ಹೀಗಾಗಿ ಯತೀಂದ್ರ ಅವರ ಈ ಹೇಳಿಕೆ ಒಂದಂತೂ ಸ್ಪಷ್ಟ, ನೀವು ತೀರ್ಮಾನ ಮಾಡೋದಕ್ಕೆ ಏನಾದರೂ ಕರೆದ್ರೆ ನಮ್ಮ ನಿಲುವು ಇದು ಅನ್ನುವ ರೀತಿಯಲ್ಲಿ ಇದೆ. CM ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ CM ಆ ರೀತಿಯಾದಂಥ ಹೇಳಿಕೆ ಏನಾದರೂ ಬಹಿರಂಗವಾಗಿ ಯತೀಂದ್ರ ಹೇಳಿದಾಗೆ ನಾನೇ 5 ವರ್ಷ ಇರ್ತೀನಿ ಅಂತೇಳಿ ಈಗ ಹೇಳುವಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ತೀವೋ ಅದರಂತೆ ನಡೀತೀವಿ ಅಂತ. ಆದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಮೂಲಕ ಹೊರಗಡೆ ಬರ್ತಾ ಇದೆ. ಸೊ ನಮ್ಮ ನಿಲುವು ಇದೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಪರೋಕ್ಷವಾಗಿ ತಿಳಿಸುವಂತ ಪ್ರಯತ್ನದ ಭಾಗವಾಗಿಯೂ ಕೂಡ ಯತೀಂದ್ರ ಇಂಥ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಶ್ವೇತಾ. ಓಕೆ ಮಾರುತೇಶ್,
ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಾರುತೇಶ್ನ ಕೂಡ ನಾನು ಅದನ್ನೇ ಕೇಳ್ತಾ ಇದ್ದೆ, ವಾರ್ ಶುರುನಾ ಅಂತ. ವಾರ್ ಶುರುವಾಗಿ ತುಂಬಾ ದಿನ ಆಗಿದೆ, ಆಗಾಗ ಕದನ ವಿರಾಮ ಆಗತ್ತೆ, ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗತ್ತೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ತರ ಆಗಾಗ ಬಂದು ಹೇಳಿಕೆ ಕೊಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು? ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಕೊಟ್ಟರು, ಮೊದಲ ದಿನದಿಂದಲೇ ಕಿಚ್ಚಿಗೆ ಕಾರಣ ಆಯಿತು. ಈಗ ನೋಡಿದ್ರೆ ಮತ್ತೊಂದು ಸುತ್ತಿನ ಸ್ಟೇಟ್ಮೆಂಟ್. ಏನಿದ್ರೆ ಹಿಂದಿನ ಉದ್ದೇಶ ಅಂತ ಸಿಎಂ ಕೂಡ ರಿಯಾಕ್ಟ್ ಮಾಡಿಲ್ಲ ಇದಕ್ಕೆ. ಶ್ವೇತಾ ನೋಡಿ, ಈಗ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಾಗ, ಸಿದ್ದರಾಮಯ್ಯನವರ ಪರವಾಗಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟಾಗ ಹೈಕಮಾಂಡ್ ಏನೋ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದೇನಿರಲ್ಲ. ಯಾಕಂದರೆ ಇಬ್ಬರೂ ಕುಟುಂಬದ ಸದಸ್ಯರು. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟು ಏನೋ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ. ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು, ಯತೀಂದ್ರ ಅವರು ತನ್ನ ಲೀಡರ್ಶಿಪ್ ಪೊಸಿಷನಿಂಗ್ ಅಂತ ಏನಂತಾರಲ್ಲ, ಹಿಂದೆ ಪ್ರಿಯಾಂಕ್ ಖರ್ಗೆ ಮಾಡಿದರು ನೋಡಿ. ಖರ್ಗೆ ಅವರು ದಿಲ್ಲಿಗೆ ಹೋದ ತಕ್ಷಣ ಪ್ರಿಯಾಂಕ್ ಖರ್ಗೆ ಇಲ್ಲಿ ಆ್ಯಕ್ಟಿವ್ ಆದರು, ಮಾಧ್ಯಮಗಳಲ್ಲಿ ಮಾತಾಡಿದರು, ಆಗಾಗ ಹೊರಗಡೆ ಬಂದು ಐಡಿಯಾಲಜಿಕಲ್ ಪೊಸಿಷನನ್ನು ತೆಗೆದುಕೊಳ್ತಾ ಇದ್ದರು. ಇವತ್ತು ಸಿದ್ದರಾಮಯ್ಯನವರ ನಂತರ ಅಷ್ಟೇ ಗಟ್ಟಿಯಾಗಿ ಐಡಿಯಾಲಜಿಕಲ್ ಪೊಸಿಷನ್ಸ್ ಹೇಳೋರು ಇಬ್ಬರೇ, ಒಬ್ಬರು ಬಿ ಕೆ ಹರಿಪ್ರಸಾದ್, ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ. ಅದೇ ರೀತಿಯಲ್ಲಿ ಡಾಕ್ಟರ್ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಮಗನಾಗಿ ಗುರುತಿಸ್ಕೊಂಡಿದ್ದಾರೆ ಹೊರತು ಡಾಕ್ಟರ್ ಯತೀಂದ್ರ ಅಂತಕ್ಕಂಥ ಪೊಲಿಟಿಕಲ್ ಪೊಸಿಷನಿಂಗ್ ಇಲ್ಲ. ಮೇ ಬಿ ಡಾಕ್ಟರ್ ಯತೀಂದ್ರ ಈ ರೀತಿಯ ಹೇಳಿಕೆಗಳನ್ನು ಪದೇ ಪದೇ ಮಾಧ್ಯಮಗಳಲ್ಲಿ ಕೊಡುವುದರ ಮೂಲಕ ತಮ್ಮ ಒಂದು ಪೊಲಿಟಿಕಲ್ ಪೊಸಿಷನಿಂಗನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅದರ್ವೈಸ್ ಈಗ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟಿದ್ದನ್ನು ಅವರೇನು ಸಿದ್ದರಾಮಯ್ಯನವರ ಹೇಳಿಕೆ ಅಂತ ಪರಿಗಣಿಸ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಮೊದಲ ಬಾರಿ ಅವರು ಬೆಳಗಾವದಲ್ಲಿ ಮಾತನಾಡಿದಾಗ ಹಂಗೆ ಅನ್ನಿಸ್ತು. ಆದರೆ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಎಲ್ಲ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಟಚ್ಚಲ್ಲಿದ್ದಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರ ಮೂಲಕ ಏನೋ ಹೈಕಮಾಂಡ್ಗೆ ಹೇಳಿಸ್ಬೇಕಿದೆ ಅಂತಕ್ಕಂಥದ್ದಲ್ಲ. ಆದರೆ ಯತೀಂದ್ರ ಏನು ಪ್ರಯತ್ನ ಮಾಡ್ತಿದ್ದಾರೆ, ಒಟ್ಟು ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳಲ್ಲಿ, ತಿಕ್ಕಾಟದಲ್ಲಿ ತಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದನ್ನು ಗಟ್ಟಿಯಾಗಿ ತೋರಿಸ್ತಾ ಇದ್ದಾರೆ. ಪ್ರಾಯಶಃ ಮುಂದಿನ ಲೀಡರ್ಶಿಪ್ ದೃಷ್ಟಿಯಿಂದ, ಮುಂದಿನ ಕುರುಬ ಲೀಡರ್ಶಿಪ್ ದೃಷ್ಟಿಯಿಂದನೂ ಇರ್ಬೋದು. ವಿ ಡೋಂಟ್ ನೋ ಡಾಕ್ಟರ್ ಯತೀಂದ್ರ ಯಾಕೆ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಅಂತಿಮವಾಗಿ 100% ಡಾಕ್ಟರ್ ಯತೀಂದ್ರರೇ ಹೇಳಬಹುದು. ಅದರ್ವೈಸ್ ಇಲ್ಲಿ ಏನು ಸಿದ್ದರಾಮಯ್ಯನವ್ರು ಹೇಳಿಕೆ ಕೊಡಿಸ್ತಿದ್ದಾರೆ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಹೇಳಿಕೆ ಕೊಡಿಸೋದಾದರೆ ಅವ್ರು ಜಮೀರ್ ಅಹ್ಮದ್ ಖಾನ್ರಿಂದ ಕೊಡಿಸ್ತಾರೆ, ಬಿ ಕೆ ಹರಿಪ್ರಸಾದ್ ಕಡೆಯಿಂದ ಕೊಡಿಸ್ತಾರೆ, ಭೈರತಿ ಸುರೇಶ್ ಕಡೆಯಿಂದ ಕೊಡಿಸ್ತಾರೆ, ಸತೀಶ್ ಜಾರಕಿಹೊಳಿ ಕಡೆಯಿಂದ ಕೊಡಿಸ್ತಾರೆ, ಕೆ ಎನ್ ರಾಜಣ್ಣ ಕಡೆಯಿಂದ ಆಗಾಗ ಹೇಳಿಕೆ ಕೊಡಿಸ್ತಾ ಇದ್ರು. ಅವರು ಡಾಕ್ಟರ್ ಯತೀಂದ್ರ ತಾನಾಗಿ ಬಂದು ಹೇಳಿಕೆಯನ್ನು ನೀಡುವುದರ ಮೂಲಕ ನೋಡಿ, ಇತ್ತೀಚಿನ ದಿನಗಳಲ್ಲಿ ಒಂದು ಮಾತಿದೆ, ಸೋಷಿಯಲ್ ಮೀಡಿಯಾ ಬಂದ ನಂತರ ವಾಟ್ ಎವರ್ ಪಬ್ಲಿಸಿಟಿ ಈಸ್ ಎ ಗುಡ್ ಪಬ್ಲಿಸಿಟಿ, ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ಎ ನೆಗೆಟಿವ್. ಆ ದೃಷ್ಟಿಕೋನದಿಂದ ಡಾಕ್ಟರ್ ಯತೀಂದ್ರರ ಹೇಳಿಕೆಯನ್ನು ನೋಡಬೇಕಾಗತ್ತೆ. ಅದರ್ವೈಸ್ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಡ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪಿಬಿಟ್ಟಿದೆ. ನಿಜಕ್ಕೂ ಒಪ್ಪಿದೆನಾ ಹೈಕಮಾಂಡ್? ಬಟ್ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಏನೋ ಕೊಟ್ಟರು, ಅದಕ್ಕೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದು ಅಷ್ಟಕ್ಕಷ್ಟೇ ಇತ್ತು. ಜೊತೆಗೆ ಭೈರತಿ ಸುರೇಶ್ ಯತೀಂದ್ರ ಸ್ಟೇಟ್ಮೆಂಟಿಗೆ ನಾನು ರಿಯಾಕ್ಟೇ ಮಾಡಲ್ಲ ಅಂದ್ರು. ಅವರದೇ ಪಕ್ಷದ ಸಿದ್ದರಾಮಯ್ಯನವರ ಬಣದಲ್ಲಿದ್ದವರೇ ಅದಕ್ಕೆ ಅಂತ ರಿಯಾಕ್ಷನ್. ಅದರ ಅರ್ಥ ಇಷ್ಟೇ ಶ್ವೇತಾ ಅವರೇ, ಅದರ ಅರ್ಥ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಯತೀಂದ್ರರ ಹೇಳಿಕೆಯನ್ನು ಸಿದ್ದರಾಮಯ್ಯ ಬಣದ ಹೇಳಿಕೆ ಅಂತ ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಬೇಡಿ ಅಂತ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಯಾರೂ ಕೂಡ ಹೇಳಿಕೆ ಕೊಡಲ್ಲ. ಭೈರತಿ ಸುರೇಶ್ ಕೊಟ್ಟಾಗ, ಜಮೀರ್ ಅಹ್ಮದ್ ಖಾನ್ ಕೊಟ್ಟಾಗ, ಸಂತೋಷ್ ಲಾಡ್ ಕೊಟ್ಟಾಗ, ಶಿವರಾಜ್ ತಂಗಡಗಿ ಕೊಟ್ಟಾಗ, ಬಸವರಾಜ ರಾಯರೆಡ್ಡಿ ಕೊಟ್ಟಾಗ ಅದು ಸಿದ್ದರಾಮಯ್ಯನವರ ಬಣದ ಹೇಳಿಕೆ ಅನ್ನುವ ರೀತಿಯಲ್ಲಿ ಗುರುತಿಸಲ್ಪಡುತ್ತೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಹೌದು, ಬಟ್ ಪದೇ ಪದೇ ಈ ಹೇಳಿಕೆಗಳೇನಿವೆ ನನಗನ್ಸುತ್ತೆ ಅವರು ವೈಯಕ್ತಿಕ ಪೊಲಿಟಿಕಲ್ ಪೊಸಿಷನಿಂಗ್ ದೃಷ್ಟಿಯಿಂದ ಕೂಡ ಆ ಹೇಳಿಕೆಗಳನ್ನು ಬಟ್ ಪ್ರಶಾಂತ್, ಹಾಗೆ ನೋಡೋದಕ್ಕೆ ಹೋದ್ರೆ ಈಗ ಈ ದಾರಿ ಏನಿದೆ ಅಧಿಕಾರ ಸಂಘರ್ಷ, ಇದಕ್ಕೊಂದು ಕಿಚ್ಚು ಸುರಿದಂಗೆ ಆಗೋದಿಲ್ವಾ? ಇದು ನಿನ್ನೆ ಏನೋ ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಕೊಟ್ಟರು, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಬಟ್ ಇವತ್ತಿನ ಯತೀಂದ್ರ ಅವರ ಹೇಳಿಕೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ, ಡಿ ಕೆ ಶಿ ಬಣದ ನಿದ್ದೆಗೆಡಿಸ್ತಾ ಇದೆ ಅಂತ. ಯಾಕಂದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಪ್ರಯತ್ನ ಮುಂದುವರಿಸಿದ್ದಾರೆ, ತನಗೆ ಶಾಸಕರ ಬೆಂಬಲ ಕೂಡ ಇದೆ ಅಂತಿದ್ದಾರೆ. ಎರಡೂವರೆ ವರ್ಷ ಡೀಲ್ ಆಗಿದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಒಂದು ಖಾಸಗಿ ಚಾನೆಲ್ ಅಲ್ಲಿ. ಸೊ ಇಷ್ಟೆಲ್ಲ ಇರೋವಾಗ ಯಾವ ಆಧಾರದ ಮೇಲೆ ಯತೀಂದ್ರ ಅವರು ಸಡನ್ ಆಗಿ ಬಂದು ಈ ತರ ನೋಡಿ, ಯತೀಂದ್ರ ಅದಕ್ಕೆ ನಾನು ಹೇಳಿದೆ, ಯತೀಂದ್ರರ ಮೊದಲ ಬೆಳಗಾವಿನ ಹೇಳಿಕೆ ಏನಿತ್ತು ಅದು ಆನ್ ದ ಬಿಹೆಸ್ಟ್ ಆಫ್ ಸಿದ್ದರಾಮಯ್ಯನವರು ಹೇಳ್ತಿದ್ದಾರಾ ಅನ್ನುವ ರೀತಿಯಲ್ಲಿ ಅದನ್ನು ನೋಡಲಾಗ್ತಾ ಇತ್ತು. ಬಟ್ ನಂತರದ ಯತೀಂದ್ರ ಅವರ ಹೇಳಿಕೆಗಳನ್ನು ನೋಡಿದಾಗ ಅವರು ತಮ್ಮ ಪೊಸಿಷನಿಂಗ್ ದೃಷ್ಟಿಯಿಂದ ಹೇಳಿಕೆ ಕೊಡ್ತಿದ್ದಾರೆ ಹೊರತು ಸಿದ್ದರಾಮಯ್ಯ ಬಣದ ವಕ್ತಾರರನ್ನಾಗಿ ಅವರನ್ನು ನೋಡಬೇಕಿಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಬಣದ ಆಪ್ತರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಒಪ್ಪಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಹೇಳೋದು, ಅದು ಡಿ ಕೆ ಶಿವಕುಮಾರ್ ಬಣವನ್ನು ನಿಶ್ಚಿತವಾಗಿ ಕೆರಳಿಸ್ತಾ ಇದೆ.
ಬಟ್ ಅದು ಸಿದ್ದರಾಮಯ್ಯನವರು ಕೊಡಿಸ್ತಾ ಇರ್ತಕ್ಕಂಥ ಹೇಳಿಕೆ ಆಗಿದ್ದರೆ ಇಡೀ ಸಿದ್ದರಾಮಯ್ಯನವರ ಬಣ ಅದನ್ನು ಬ್ಯಾಕ್ ಮಾಡ್ತಾ ಇತ್ತು. ಇಂಟ್ರೆಸ್ಟಿಂಗ್ಲಿ ಯತೀಂದ್ರರ ಯಾವುದೇ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ, ರಾಜಣ್ಣ ಇರ್ಬೋದು ಅಥವಾ ನಮಗೆ ಬೇರೆ ಸಿದ್ದರಾಮಯ್ಯನವರ ಬಣದ ಶಾಸಕರು, ಮಂತ್ರಿಗಳು ಕೂಡ ಅದನ್ನು ಬ್ಯಾಕ್ ಮಾಡ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ಹಿಂಗೆ ನಿರ್ಣಯ ತೆಗೆದುಕೊಂಡು ಬಿಟ್ಟಿದೆ ಅಂತಕ್ಕಂಥದ್ದನ್ನ ಹೇಳಿದಾಗ ಅದು ನೇರವಾಗಿ ಹೈಕಮಾಂಡನ್ನು ಚಾಲೆಂಜ್ ಮಾಡ್ದಂಗೆ ಆಗತ್ತೆ. ಸಿದ್ದರಾಮಯ್ಯನವರ ಬಣ ಏನು ಪ್ರಯತ್ನ ಮಾಡ್ತಾ ಇದೆ, ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆವರೆಗೆ ಇದು ಅಬಾಧಿತವಾಗಿ ಮುಂದುವರಿಬೇಕು, ನಂತರ ನೋಡೋಣ ಚರ್ಚೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸಿದ್ದರಾಮಯ್ಯನವರು ಮುಂದಿಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಯತೀಂದ್ರ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಸಿದ್ದರಾಮಯ್ಯನವ್ರಿಗೇನು ತುಂಬ ಮುಜುಗರ ತರ್ತವೆ ಅಂತಕ್ಕಂಥದ್ದಿಲ್ಲ. ಆದರೆ ಅವರ ಹೇಳಿಕೆಗಳು ನಿಶ್ಚಿತವಾಗಿ ಡಾಕ್ಟರ್ ಯತೀಂದ್ರರನ್ನು ಇಷ್ಟು ದಿನಗಳ ಕಾಲ ಪೊಲಿಟಿಕಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರದೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, 23ರ ನಂತರ ಆ್ಯಕ್ಟಿವ್ ಆಗಿದ್ದಾರೆ, ಎಲ್ರಿಗೂ ಗೊತ್ತು. ಆದರೆ ಡಾಕ್ಟರ್ ಯತೀಂದ್ರ ಪಬ್ಲಿಕ್ಲಿ ಮಾತನಾಡ್ತಾ ಇರೋದ್ರಿಂದ ಒಂದು ಪಬ್ಲಿಕ್ ಪೊಸಿಷನನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.